ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ. ಅಮ್ಮನವ್ರ ಆಶೀರ್ವಾದ ಇರೋದಿಕ್ಕೆ ನಮ್ಮಪ್ಪ ಜೈಲಿಂದ ಬಿಡುಗಡೆ ಆಗಿತ್ತು. ಅದಕ್ಕೆ ನೀವ್ಯಾಕೆ ತಡಿತೀರಿ? ತ್ರಿಪುರ ಸುಂದರಿ ಅಮ್ಮನವರ ಕೃಪೆ ಇದೆ ಅಂತ ಗೊತ್ತಾಗಬೇಕು ಅಂದ್ರೆ ನಿಮ್ಮಪ್ಪ ಬೆಂಕಿ ಕೊಂಡವನ್ನ ಹಾಯಬೇಕು. ಆಯ್ತು, ಅಮ್ಮನವ್ರ ಇಚ್ಛೆ ಅದೇ ಆಗಿದ್ರೆ ನಾನು ಬೆಂಕಿ ಕೊಂಡ ಹಾಯ್ತೀನಿ. ನೋಡಿ ಹಿರಣ್ಮಯಿ, ಪ್ರಕಾಶ ಕರಿಯೋ ಅವಳನ್ನ. ಅವಳು ಜೀವನದಲ್ಲಿ ಮರಿಬಾರ್ದು ಅಂತ ಆಟ ತೋರ್ಸೋಣ. ಹಿರಣ್ಮಯಿ ಬಾರ ಇಲ್ಲಿ. ನಾನು ಬರಲ್ಲ, ಮನೆಗೆ ಹೋಗ್ಬೇಕು. ಎಲ್ಲ ಕತೆ ಕಣೋ. ನನ್ ಜೊತೆ ಆಟ ಆಡಕ್ಕೆ ಭಯ ಅವಳಿಗೆ. ಭಯನೂ ಇಲ್ಲ, ಎಂತದೂ ಇಲ್ಲ. ನನಗೆ ನಿನ್ ಜೊತೆ ಆಟ ಆಡಕ್ಕೆ ಇಷ್ಟ ಇಲ್ಲ ಅಷ್ಟೇ. ಯಾಕೆ? ನನ್ ಜೊತೆ ಆಟ ಆಡಿದ್ರೆ ಮತ್ತೆ ಕಾಲ್ ಮುರಿದೋಗುತ್ತೆ ಅಂತನಾ? ನಿನ್ ಕಾಲ್ ಮುರಿದೋದ್ರೆ ಸರಿ ಮಾಡಕ್ಕೆ ಅಮ್ಮನವ್ರಿದಾರಲ್ಲ, ಅವರೇ ನಿನಗೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರಲ್ಲ, ಇನ್ನೇನ್ ಭಯ? ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದ ಕನಸ ಕಂಡನಂತೆನೆ. ಈ ಹಾಡಿನ ಕೊನೆ ಸಾಲು ಜ್ಞಾಪಕ ಇದೆ ಅಲ್ವಾ? ದಿನ ತಾನು ಬೇಡ ತಿಂತಿದ್ದ ಮಡಿಕೆನು ಕೂಡ ಆ ತಿರುಕ ಒದ್ದ, ಬದುಕನ್ನು ಹಾಳು ಮಾಡಿಕೊಂಡ. ದೇಶಕರೇ, ಈ ಹಾಡನ್ನ ನೀವು ಪುಟ್ಟ ಮಕ್ಕಳಿಗೆ ಹೇಳಲಿಕ್ಕೆ ಹೊತ್ತು ನನಗಲ್ಲ. ನನ್ನ ಗುರಿ ಏನು ಅಂತ ನಿಮ್ಗೆ ಗೊತ್ತಲ್ಲ. ಹುಲ್ಲಿನಿಂದ ಬೆಟ್ಟನ ಕಟ್ಟಿ ಎಳೆಯೋದು. ಬಂದ್ರೆ ಬೆಟ್ಟ, ಇಲ್ಲ ಅಂದ್ರೆ ಹುಲ್ಲು. ಆದ್ರೆ ನಿಮ್ಮ ಪ್ರತಿಯೊಂದು ಹುನ್ನಾರು ನನಗೆ ತಿಳಿಯುತ್ತಲ್ಲ ಶಾಸ್ತ್ರಿಗಳೇ. ನಿಮ್ಮ ಪ್ರತಿಯೊಂದು ಪಾಪ ಕೃತ್ಯಗಳಿಗೆ ಪ್ರತ್ಯಕ್ಷ ಸಾಕ್ಷಿ ನಾನಿದ್ದೀನಲ್ಲ. ನನ್ನ ಪಾಪವನ್ನು ಲೆಕ್ಕ ಹಾಕ್ತಾ ಹಾಕ್ತಾ ನಿಮ್ಮ ಪುಣ್ಯವನ್ನ ಹೆಚ್ಚಿಸ್ಕೊಳ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡಿದ್ದೀರಾ ದೇಶಕರೇ? ಮಾಡಿದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಎನ್ನುವ ಹಾಗೆ ನಮ್ಮ ಪಾಪ ಪುಣ್ಯಗಳಲ್ಲಿ ನಿಮಗೂ ಪಾಲಿದೆ. ಬೇಕಾದ್ರೆ ನಿಮ್ಮ ಅಮ್ಮನವ್ರನ್ನ ಒಂದ್ಸರಿ ವಿಚಾರಿಸಿ. ಈಗ ನೀವು ಮಾಡೋಕೆ ಹೊರಟಿರೋ ಹತ್ಯೆ ಬ್ರಹ್ಮಹತ್ಯಾ ದೋಷಕ್ಕೆ ಸಮನಾಗಿದೆ. ಈ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಶಾಸ್ತ್ರಿಗಳೇ. ಈಗ ಯಾವ ಹೊಸ ಹೊರಳನ್ನು ಹುಡುಕಿದ್ರಿ ನನ್ನಲ್ಲಿ? ಬಂಗಾರಿ ಬೆಂಕಿ ಕೊಂಡ ಹಾಯುವಾಗ ಅವನಿಗೆ ಯಾವುದೇ ಅಪಾಯ ಆಗದೆ ಇರಲಿ ಅಂತ ಅವನ ಮಗಳು ತಂದು ಸುರಿಯೋ ನೀರಿಗೆ ಬದಲಾಗಿ ನೀವು ಮೂಲಿಕೆ ದ್ರವ ತಂದು ಇಟ್ಟು ಆ ಬೆಂಕಿಯಿಂದ ಬಂಗಾರಿ ಪೂರ್ತಿ ಸುಟ್ಟೋಗೋ ಹಾಗೆ ಮಾಡೋ ನಿಮ್ಮ ಕುಡಿಲೋಪಾಯ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರ ಶಾಸ್ತ್ರಿಗಳೇ? ಈ ನನ್ನ ತಲೆಗೆ ಯಾಕೆ ಹೊಳಿಲಿಲ್ಲ ಇದು ಅಂತ. ಬಂಗಾರಿ ಕೊಂಡ ಹಾಯುವಾಗ ಅವನ್ನ ಮುಗಿಸೋದು ಹೇಗೆ ಅಂತ ಯೋಚನೆ ಮಾಡಿ 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 ಸುಸ್ತಾಗ್ತೀನಿ.
ಒಳ್ಳೆ ಸಮಯಕ್ಕೆ ಒಳ್ಳೆ ಉಪಾಯನೇ ಸೂಚಿಸಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು ದೇಶಿಕರೇ. ನನಗೆ ಶ್ರೀಚಕ್ರದ ಸೌಭಾಗ್ಯ ಸಿಕ್ಕಾಗ ನೀವೇ ನನ್ನ ಆಸ್ಥಾನದ ಸಲಹಾ ಮಂತ್ರಿಗಳು. ನಾಟಕ ಆಡ್ಬೇಡಿ ಶಾಸ್ತ್ರಿಗಳೇ. ಇಂಥದ್ದೆಲ್ಲ ನಿಮಗೆ ಮೊದಲೇ ಹೊಡೆದಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತು, ನನ್ನ ಯೋಚನೆಗಳು ಇದೆಲ್ಲ ನಿಮಗೆ ಮುಂಚೆನೆ ಗೊತ್ತಾಗುತ್ತಲ್ಲ. ಹಾಗಿದ್ರೆ ಅದನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಪಡಿ. ನೋಡೋಣ ಯಾರು ಗೆಲ್ತಾರೆ. ತಾನೊಂದು ಬಗೆದರೆ ದೈವ ಚಿತ್ತ ಇನ್ನೊಂದಿರುತ್ತೆ ಶಾಸ್ತ್ರಿಗಳೇ. ನಾನು ಯಾಕೆ ನೀವು ಮಾಡೋ ಪಾಪ ಕೃತ್ಯಗಳನ್ನೆಲ್ಲ ತಡೆಯಕ್ಕೆ ಹೋಗ್ಲಿ ಹೇಳಿ? ಇದುವರೆಗೂ ನೀವು ಮಾಡಿರೋ ಪಾಪ ಕೃತ್ಯಗಳನ್ನೆಲ್ಲ ತಡೆದಿರೋದು ಆ ಅಮ್ಮನವರೇ ಅಲ್ವಾ? ಸೌಗಂಧಿಕ, ಹಾಗೆಲ್ಲ ಅಮ್ಮನವ್ರ ಬಗ್ಗೆ ಹಗುರಾಗಿ ಮಾತಾಡ್ಬೇಡ. ಹಾಗೆಲ್ಲ ಅಮ್ಮನವ್ರ ಪ್ರಸಾದ, ಅಮ್ಮನವ್ರ ಅರ್ಶಿನ ಕುಂಕುಮನೆಲ್ಲ ಗೇಲಿ ಮಾಡಬಾರ್ದು. ಅದೆಲ್ಲ ಆ ಮಹಾತಾಯಿ ಆಶೀರ್ವಾದ, ತಿಳ್ಕೊ. ಓಹೋ, ಗೇಲಿ ಮಾಡಿದ್ರೆ ಏನಾಗೋಗುತ್ತೆ? ನೀನ್ ಹಾಗೆಲ್ಲ ಆಡಿದ್ರೆ ನಿನಗೆ ಕೆಟ್ಟದ್ದನ್ನ ಕಸ್ಕೊಳ್ಳೋಂಗಾಗತ್ತೆ. ನೀನೇ ನಮ್ಮನವ್ರ ಪರ ಮಾತಾಡಕ್ ಬರ್ಬೇಡ. ನಮ್ ತಾತ ಯಾರು ಗೊತ್ತಾ? ಗೊತ್ತು, ಕೇಳಿ ಕೇಳಿ ಕಿವಿ ತೂತ್ ಬಿದ್ದಿದೆ. ಆದ್ರೂ ಹೇಳ್ತೀನಿ ಕೇಳಿಸ್ಕೊ, ನಿನ್ ನಮ್ಮನವ್ರ ದೇವಸ್ಥಾನದ ಧರ್ಮದರ್ಶಿ. ನಮ್ ತಾತ ಹೇಳಿದ್ರೇನೆ ನಿನ್ ನಮ್ಮನವ್ರಿಗೆ ಪೂಜೆ, ಮಂಗಳಾರತಿ, ಅಭಿಷೇಕ ಎಲ್ಲ ಆಗೋದು. ನಮ್ ತಾತ ಇಲ್ಲ ಅಂದ್ರೆ ನಿನ್ ನಮ್ಮನವ್ರೇನು ಇಲ್ಲ. ಸೌಗಂಧಿ, ಬಹಳ ಅಹಂಕಾರದಿಂದ ಮಾತಾಡ್ತಾ ಇದ್ಯಾ. ನನ್ನ ಕಾಲ್ ಮುರಿದಿದ್ದು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಇಡಡ್ ಮೈಯಿಂದ ಅಲ್ಲ ನಮ್ಮಮ್ಮ ನನಗೆ ಹೊಡೆದಿತ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನಾ? ಮತ್ತೆ ಏನೇ ಮಾಡ್ತೀಯಾ? ಗಮನ ಇಟ್ಟು ಕೇಳಿಸ್ಕೊ. ಏ ಇರಣ್ಣ, ನೀನ್ ಓಡೋ ಅಭ್ಯಾಸ ಮಾಡ್ತಿದ್ಯಾ? ಹೂ ಕಣ. ಏ ಇರಣ್ಣ, ನೀನ್ ತುಂಬಾ ಸುಸ್ತಾಗಿದ್ಯಾ ಕಣೆ. ಇಲ್ಲ ಕಣ ಪ್ರಕಾಶ, ನೀಗೆಲ್ಲ ಗೊತ್ತಾಗಲ್ಲ ಬಾಯಿಲಿ. ಆದ್ರೂ ನಾನು ಕ್ಷಮಿಸಿದ್ದೀನಿ. ಆದ್ರೆ ಅಮ್ಮನವ್ರ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಓ ಹೌದಾ? ನಿನ್ನ ಅಮ್ಮನವ್ರ ಬಗ್ಗೆ ಮಾತಾಡ್ಬಿಟ್ರೆ ಏನ್ ಮಾಡ್ಬಿಡ್ತೀಯ? ಮಾತಾಡ್ ನೋಡು, ತೋರಿಸ್ತೀನಿ ಏನಾಗತ್ತೆ ಅಂತ. ಹೋ ಹೌದಾ? ನಿನ್ನ ಅಮ್ಮನವ್ರು ಸುಮ್ನೆ ಅವಳನ್ನ ಕಡ್ದು ಅವಮಾನ ಮಾಡಿಸ್ಕೊಂತಿಯಲ್ಲೇ. ನಾನು ನಿನ್ ಮಾತು ಕೇಳ್ಕೊಂಡು ಅವಳಿಗೆ ತೊಂದರೆ ಕೊಡ್ತೀನಿ. ಸದ್ಯ ನಿನ್ ಮಾತು ನಿನ್ಕೊಂಡಿದ್ದು ಒಳ್ಳೇದೇ ಆಯ್ತು. ನೀನು ನಮ್ಗೆಲ್ಲ ಗೋಲಿ ಕೊಡೋ ತಪ್ಪೋಯ್ತು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವಳು ಏನೋ ಮಾಡ್ತಾನೋ ಮಂತ್ರನೋ ಕಲ್ತ್ಕೊಂಡಿದ್ದಾಳೆ. ತಾತ ನಮ್ಮಪ್ಪ ಇವಳಿಗಿಂತ ಜಾಸ್ತಿ ಮಾಯಾ ಮಂತ್ರಗಳು ಕಲ್ತಿದ್ದಾರೆ. ನೋಡ್ತಿರು,
ಇವಳಿಗೊಂದು ಗತಿ ಕಾಣಿಸ್ತೀನಿ. ನೀನೇನಾನ ಮಾಡ್ಕೊಳಮ್ಮ, ನಾನಂತೂ ಸದ್ಯಕ್ಕೆ ಬಿಟ್ಬಿಡು. ಆಮೇಲೆ ಅವಳು ನನಗೇನನ್ನ ಮಾಡ್ಬಿಟ್ರೆ ಕಷ್ಟ. ನಾನ್ ಬರ್ತೀನಮ್ಮ. ಏ ಪ್ರಕಾಶ, ನಿಂತ್ಕೊಳ್ಳೋ. ಕಿರಣಮಯಿ, ನಿನಗೆ ಒಂದಲ್ಲ ಒಂದಿನ ಮಣ್ಣು ಮುಗಿಸ್ತೀನಿ ಕಣೆ. ನೀವು ಅಂದುಕೊಂಡಿರೋ ಕುಕೃತ್ಯಗಳಲ್ಲಿ ಒಂದಾದ್ರೂ ಯಶಸ್ವಿ ಆಗಿದೆಯಾ ಶಾಸ್ತ್ರಿಗಳೇ? ನಿಮ್ಮ ಅಂತಿಮ ಕಾಲ ಸನ್ನಿಹಿತವಾಗಿದೆ. ಈಗಲೂ ಯಾಕೆ ದುರಾಸೆ? ಶ್ರೀಚಕ್ರ ಪಡೆಯೋವರೆಗೂ ನಾನು ವಿಶ್ರಾಂತಿ ಪಡೆಯೋದಿಲ್ಲ. ಅದು ನನಗೆ ದಕ್ಕೋವರೆಗೂ ನನಗೆ ಸಾವಿಲ್ಲ ದೇಶಿಕ ಮಹಾಶೀರಿ. ಇದು ವಿಧಿ ಲಿಖಿತ. ಇಷ್ಟೆಲ್ಲ ನನ್ನ ಬಗ್ಗೆ ತಿಳ್ಕೊಂಡಿರೋರಿಗೆ ಇದೊಂದು ಸಣ್ಣ ವಿಚಾರ ತಿಳಿದಿಲ್ವಾ? ಯಾವುದೇ ಕಾರಣಕ್ಕೂ ಶ್ರೀಚಕ್ರ ನಿಮಗೆ ದಕ್ಕೋದಿಲ್ಲ ಶಾಸ್ತ್ರಿಗಳೇ. ಹಾಗೊಂದು ವೇಳೆ ನಿಮಗೆ ದಕ್ಕಿದ್ರು ಅದರಿಂದ ನಮಗೆ ಯಾವುದೇ ಉಪಯೋಗವೂ ಇಲ್ಲ. ಮುದಿರಾಜ ತನ್ನ ಅಂತಿಮ ಕಾಲದಲ್ಲಿ ಚಕ್ರವರ್ತಿ ಪಟ್ಟ ಪಡ್ಕೊಂಡಾಗುತ್ತೆ ಅಷ್ಟೇ. ಆಗ ಇಹಲೋಕದಲ್ಲಿ ಸುಖವಿಲ್ಲ, ಪರಲೋಕದಲ್ಲಿ ಸದ್ಗತಿ ಇಲ್ಲ ಅನ್ನೋ ಹಾಗಾಗುತ್ತೆ. ಯೋಚನೆ ಮಾಡಿ. ನಾನು ಯೋಚನೆ ಮಾಡ್ಕೊಳ್ತೀನಿ. ನಿಮ್ಮ ಉಪದೇಶ ಮುಗಿದಿದ್ರೆ ದೇವಳದ ಪ್ರಸಾದ ಜೊತೆ ಕೆಂಡದ ಪೂಜೆ ಇರೋದ್ರಿಂದ ಅನ್ನದಾನ ಕೂಡ ಇದೆ. ನೋಡಿ ವಿರೂಪಾಕ್ಷ ಶಾಸ್ತ್ರಿಗಳೇ, ಅನ್ನದಾನವೋ ಪ್ರಸಾದವೋ ನನಗೆ ನಿತ್ಯ ಅಮ್ಮನವರ ಕೃಪಾ ಕಟಾಕ್ಷ ಇದೆ. ಆದರೆ ನಿಮ್ಮ ಪಾಡು ಹೇಳಿ, ನಿಮಗೆ ಪ್ರಸಾದವೂ ಇಲ್ಲ, ತೀರ್ಥವೂ ಇಲ್ಲ. ನಿತ್ಯ ಬರೀ ದುಷ್ಟ ಚಿಂತನೆಗಳಿಂದಲೇ ತಾವೇನನ್ನು ಸ್ವೀಕರಿಸೋದೇ ಇಲ್ವೇ? ಸಾಧ್ಯವಾದ್ರೆ ನೀವು ನನ್ನ ಜೊತೆ ಬಂದು ಅನ್ನದಾನದಲ್ಲಿ ಕೂತ್ಕೊಳ್ಳಿ. ಕಡೆ ಪಕ್ಷ ಅಮ್ಮನವ್ರ ಪ್ರಸಾದ ತಿಂದಾದ್ರೂ ನಿಮಗೆ ಕೊಂಚ ಪುಣ್ಯ ಲಭಿಸಿ ನಿಮ್ಮ ಪಾಪದ ಹೊರೆ ಕಡಿಮೆ ಆಗಲಿ. ಅದು ಯಾವ ನಕ್ಷತ್ರದಲ್ಲಿ ಯಾವ ಗಳಿಗೆಯಲ್ಲಿ ನನಗೆ ನೀವು ಒಕ್ಕರ್ಸ್ಕೊಂಡ್ರು. ಆದ್ರೂ ನಿಮ್ಮಂತವ್ರು ಇರಬೇಕು ದೇಶಿಕರೇ. ಎಂಥ ಉಪಾಯ ಹೇಳ್ಕೊಟ್ಟಿದ್ದೀರಿ. ಬಂಗಾರಿಗೆ ಉರಿ ಶಮನವಾಗಲಿ ಅಂತ ಎರಚೋ ನೀರಿನ ಬದಲು ದ್ರವವನ್ನ ಅವನ ಮೈ ಮೇಲೆ ಎರಚಿದ್ರೆ ಸುಟ್ಟು ಬೂದಿ ಕೂಡ ಸಿಗೋದಿಲ್ಲ. ಎಂಥ ಉಪಾಯ! ನನಗೆ ಬುದ್ಧಿ ಹೇಳ್ತಾ ಹೇಳ್ತಾ ನನಗೆ ಸಹಾಯ ಮಾಡುವಂತ ನಿಮ್ಮಂಥವರು ನನ್ನ ಜೊತೆ ಇರಬೇಕು. ಬೂದಿ
ಸದಿನಾ? ನಾನೇನ್ ಮಾಡ್ದೆ? ನೀನ್ ಏನ್ ಮಾಡ್ದೆ ಅಂತ ನಿಂಗೆ ಗೊತ್ತಿಲ್ವಾ? ನಾನು ಪಂದ್ಯದಲ್ಲಿ ಭಾಗವಹಿಸಬಾರ್ದು ಅಂತ ನನಗೆ ಹೇಳ್ಬೀಳೋಗ್ ಮಾಡ್ದೆ. ಕುತಂತ್ರ ಮಾಡ್ದೆ, ಮರ್ತೋಯ್ತಾ? ಹೌದು ಮಾಡ್ದೆ, ಆದ್ರೆ ನೀನೇ ಗೆದ್ದಿಯಲ್ಲ. ಮೋಸಕ್ಕೆ ಯಾವತ್ತೂ ಜಯ ಸಿಗೋದಿಲ್ಲ ಸುಗಂಧಿ. ಪಂದ್ಯದಲ್ಲಿ ಗೆಯೋದಿಕ್ಕೆ ನನಗೇನೋ ಮಾತಾಯಿ ಸಹಾಯ ಮಾಡ್ಬಿಟ್ಲು. ಆದ್ರೆ ಅದಕ್ಕಿಂತ ಮುಂಚೆ ನಾನು ಎಷ್ಟು ನೋವು ಅನ್ಭವಿಸಿದೀನಿ ಅಂತ ನಿಂಗೆ ಗೊತ್ತಾಗ್ಬೇಕಲ್ವಾ? ಸೋತಿದ್ದಕ್ಕೆ ನನಗೂ ಸಂಕಟ ಆಗಿದೆ, ಅವಮಾನ ಆಗಿದೆ. ಅದ್ ನಿನಗೆ ಗೊತ್ತಾ? ಮನ್ಸಿಗಾಗೋ ನೋವು, ದೇಹಕ್ಕಾಗೋ ನೋವು ಎಲ್ಲ ಬೇರೆ ಸುಗಂಧಿ. ನೀನು ನನ್ನ ಪಂದ್ಯದಿಂದ ಆಚೆ ಇಡೋದಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ನನಗೆ ನಿನಗಿಂತ ಹೆಚ್ಚಿನ ನೋವಾಗಿದೆ. ಇಲ್ಲ, ನಾನೇನು ಮಾಡಿಲ್ಲ. ಸುಮ್ನೆ ಏನೇನೋ ಆರೋಪ ಮಾಡಬೇಡ ನೀ ನನ್ನ ಮೇಲೆ. ನಾನು ಓಡಕ್ಕಾಗದೇ ಇರೋಂಗೆ ಮಿಠಾಯಿ ತಿನ್ನಷ್ಟೆ. ನಾನು ಓಡೋವಾಗ ನಂಗೆ ಮುಳ್ಳು ಚುಚ್ಚಲಿ ಅಂತ ನನ್ನ ಶೂ ಹರಿದಾಕ್ತೆ. ನನ್ನ ಕಾಲಿಗೆ ಏಟ್ ಮಾಡಿ ನನ್ನ ಆಸ್ಪತ್ರೆಗೆ ಸೇರೋ ಹೋಗಿ ಮಾಡಿದೆ. ಇದೆಲ್ಲ ನಿಂಗೆ ನೆನಪಿಲ್ವಾ ಸುಗಂಧಿ? ಹೌದು, ಎಲ್ಲ ನಾನೇ ಮಾಡಿದ್ದು. ಏನಿವಾಗ? ನಾನು ಅನುಭವಿಸಿದ ನೋವು ಏನು ಅಂತ ಈಗ ನಿನಗೆ ಗೊತ್ತಾಗಬೇಕು. ಅಂದ್ರೆ ನೀನು ನನಗೀಗ ಏನು ಮಾಡಿದ್ಯೋ ಅದೆಲ್ಲ ನಿನಗೀಗ ಆಗತ್ತೆ. ನೀನ್ ನಮ್ಮನವರು?